ಹಲೋ ಎವ್ರಿವನ್, ಈ ಒಂದು ವಿಡಿಯೋ ಯಾರೆಲ್ಲ ಬೆಂಗಳೂರು ಜಲಮಂಡಳಿಯ ಎಕ್ಸಾಮ್ನ ಬರೆದು ರಿಸಲ್ಟ್ಸ್ಗಾಗಿ ವೆಯ್ಟ್ ಮಾಡ್ತಿದ್ದೀರಾ ಅಥವಾ ಪ್ರಾವಿಷನಲ್ ಸ್ಕೋರ್ ಲಿಸ್ಟ್ಗಾಗಿ ವೆಯ್ಟ್ ಮಾಡ್ತಿದ್ದೀರಾ ಅವ್ರಿಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಏಪ್ರಿಲ್ 26-27 ಹಾಗೂ ಮೇ 9-10 ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟಲ್ಲಿರುವಂಥ ವೇಕೆನ್ಸೀಸ್ಗೆ ಅಭ್ಯರ್ಥಿಗಳು ಎಕ್ಸಾಮ್ನ ಬರೆದಿರ್ತಾರೆ. ಜನರಲ್ ಪೇಪರ್ ಆಗಿರ್ಬೋದು, ಸ್ಪೆಸಿಫಿಕ್ ಪೇಪರ್ ಆಗಿರ್ಬೋದು. ಇದೀಗ ಆ ಒಂದು ಡಿಪಾರ್ಟ್ಮೆಂಟ್ಗಳ ಪ್ರಾವಿಷನಲ್ ಸ್ಕೋರ್ ಲಿಸ್ಟ್ನ ಕೆಇ ಅಫಿಷಿಯಲ್ ವೆಬ್ಸೈಟಲ್ಲಿ ರಿಲೀಸ್ ಮಾಡಿರ್ತಾರೆ. ಸೊ ಇದ್ರ ಹಿಂದೆ ಎಲ್ಲ ಅಭ್ಯರ್ಥಿಗಳು ಇಂಡಿವಿಜುವಲ್ ಆಗಿ ತಮ್ಮ ಸ್ಕೋರ್ನ ಚೆಕ್ ಮಾಡ್ಕೊಳ್ಬೋದಾಯಿತು. ಆದರೆ ಇದೀಗ ಅಫಿಷಿಯಲ್ ವೆಬ್ಸೈಟಲ್ಲಿ ಈ ಡಿಪಾರ್ಟ್ಮೆಂಟ್ಗೆ ಬರೆದಿರುವಂಥ ಅಭ್ಯರ್ಥಿಗಳ ಎಲ್ಲ ಅಭ್ಯರ್ಥಿಗಳ ಸ್ಕೋರ್ ಲಿಸ್ಟ್ ನಿಮಗೆ ಅವೈಲೇಬಲ್ ಇದೆ. ಸೊ ಆ ಒಂದು PDF ಲಿಂಕ್ನ ಕೆಇಎ ವೆಬ್ಸೈಟಲ್ಲಿ ಅವೈಲೇಬಲ್ ಮಾಡಿಕೊಟ್ಟಿದ್ದಾರೆ. ಯಾರೆಲ್ಲ ಎಕ್ಸಾಮ್ನ ಬರೆದು ನಿಮ್ಮ ಸ್ಕೋರು ಹಾಗೂ ಇತರರ ಸ್ಕೋರ್ ಎಷ್ಟಿದೆ, ನಿಮ್ಮ ಸ್ಕೋರ್ ಎಷ್ಟಿಗೆ ಇದೆ, ನೀವು ಯಾವ ರ್ಯಾಂಕಲ್ಲಿದ್ದೀರಿ ಅಂತ ನೋಡ್ಕೊಳ್ಳೋದಕ್ಕೆ ಆ ಒಂದು PDF ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ನೀವು ಚೆಕ್ ಮಾಡ್ಕೊಳ್ಬೋದು. ಸೊ ಈ ವಿಡಿಯೋದಲ್ಲಿ ನಾನು ಈ ಬೆಂಗಳೂರು ಜಲಮಂಡಳಿ ಆಗಿರ್ಬೋದು ಅಥವಾ ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ದಾಗಿರ್ಬೋದು ಅಥವಾ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದಾಗಿರ್ಬೋದು ಆ ಒಂದು ಡಿಪಾರ್ಟ್ಮೆಂಟಿನ ಪ್ರಾವಿಷನಲ್ ಸ್ಕೋರ್ ಲಿಸ್ಟಿನ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ನಾನು ಆ ಪ್ರಾವಿಷನಲ್ ಸ್ಕೋರ್ ಲಿಸ್ಟ್ ಎಲ್ಲಿದೆ, ಆ ಪ್ರಾವಿಷನಲ್ ಲಿಸ್ಟಲ್ಲಿ ಯಾರ್ಯಾರ ಡಿಪಾರ್ಟ್ಮೆಂಟಿನ ಒಂದು ರಿಸಲ್ಟ್ನ ಬಿಟ್ಟಿದ್ದಾರೆ ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇರ್ತೀನಿ. ಸೊ ಈಗ ಅಫಿಷಿಯಲ್ ವೆಬ್ಸೈಟ್ ಕಡೆ ನೋಡೋಣ. ಸೊ ಇನ್ನು ಬೆಂಗಳೂರು ಜಲಮಂಡಳಿಯ ರೀನೋಟಿಫಿಕೇಷನ್ ಮಾಡ್ತಾರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ಗೆ. ಯಾರೆಲ್ಲ ಅಪ್ಲೈ ಮಾಡಿಲ್ಲ, ಅಪ್ಲೈ ಮಾಡಿ. ಇವತ್ತೇ ಕೊನೆಯ ದಿನಾಂಕ, ರಾತ್ರಿ 10-11 ಗಂಟೆ ಒಳಗಡೆ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಆದಷ್ಟು ಬೇಗನೆ ಅಪ್ಲೈ ಮಾಡ್ಕೊಳ್ಳಿ. ಎಕ್ಸಾಮ್ ಡೇಟ್ನ ಇನ್ನೂ ಅನೌನ್ಸ್ ಮಾಡಿಲ್ಲ. ಮೆಕ್ಯಾನಿಕಲ್, ಸಿವಿಲ್ ಮತ್ತು ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ನವರಿಗೆ ಮುಂದಿನ ದಿನಗಳಲ್ಲಿ ಜುಲೈ ತಿಂಗಳು ಕೊನೆ ಅಥವಾ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಎಕ್ಸಾಮ್ ಇರುತ್ತೆ. ಸೊ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದಾರೆ, ಚೆನ್ನಾಗಿ ಪ್ರಿಪೇರ್ ಆಗಿ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ BWSSB ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದೀರಾ, ಕೋರ್ಸ್ ಅವೈಲೇಬಲ್ ಇದೆ. ಯಾರೆಲ್ಲ ಕೋರ್ಸ್ ಬೇಕಂತಿದ್ದೀರಾ, ಪ್ರೀವಿಯಸ್ ಆಗಿ ನಾನು ಅಪ್ಲೋಡ್ ಮಾಡಿರುವಂಥ ವಿಡಿಯೋದಲ್ಲಿ ನಾನು ನಂಬರ್ನ ಕೊಟ್ಟಿದ್ದೀನಿ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೋರ್ಸ್ ಬಗ್ಗೆ ಡೀಟೇಲ್ಸ್ನ ನಿಮಗೆ ಕೊಡ್ತಾರೆ. ಸೊ ಅದೇ ರೀತಿಯಲ್ಲಿ ಬೆಂಗಳೂರು ಜಲಮಂಡಳಿ ರೀನೋಟಿಫಿಕೇಷನ್ ಬಗ್ಗೆ ಯಾರಿಗೆಲ್ಲ ಅಪ್ಲೈ ಮಾಡಿದ್ದೀರಾ ಅಥವಾ ಅಪ್ಲೈ ಮಾಡಿಲ್ಲ ಪ್ರೀವಿಯಸ್ ಆಗಿ, ಅಪ್ಲೈನು ಮಾಡ್ಬೋದು. ಫ್ರೆಷರ್ಸು ಯಾರೆಲ್ಲ ಪ್ರೀವಿಯಸ್ ಅಪ್ಲೈ ಮಾಡಿದರೆ ಮತ್ತೊಮ್ಮೆ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಅಪ್ಲೈ ಮಾಡಿರುವಂಥವ್ರು ಚೆನ್ನಾಗಿ ಪ್ರಿಪೇರ್ ಆಗಿ, ಅಪ್ಲೈ ಮಾಡದೇ ಇರೋಂಥವ್ರು ಇವತ್ತು ಕೊನೆಯ ದಿನಾಂಕ ಆಗಿರೋ ಕಾರಣದಿಂದ ಆದಷ್ಟು ಬೇಗನೆ ಅಪ್ಲೈ ಮಾಡ್ಕೊಳ್ಳಿ. ಸೊ ಈಗ ಅಫಿಷಿಯಲ್ ವೆಬ್ಸೈಟ್ ಕಡೆಗೆ ನೋಡೋಣ. ಈ ಒಂದು ಪ್ರೀವಿಯಸ್ ಆಗಿ ಬರೆದಿರುವಂಥ ಆಸ್ಪಿರೆಂಟ್ಸಿನ ಪ್ರಾವಿಷನಲ್ ಲಿಸ್ಟ್ನ ನೋಡೋದು. ಸರ್ಚ್ ಇಂಜನಲ್ಲಿ ನೀವು ಯಾವಾಗ ಕೆಇ ಅಂತ ಟೈಪ್ ಮಾಡ್ತಾರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಆ ಪೇಜಲ್ಲಿ ಮೊದಲ ಲಿಂಕ್ನ ನಾನು ಈ ಥರ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ನಾನು ಕನ್ನಡನ ಇಂಗ್ಲೀಷಲ್ಲಿ ಸೆಟ್ ಮಾಡ್ಕೊಳ್ತೀನಿ. ಸೊ ಈಸಿಯಾಗಿ ಕ್ಲಿಯರಾಗಿ ತೋರಿಸ್ಕೊಡ್ಬೋದು. ಸೊ ನೋಡಿ, ನಿಮಗೆ ಪೇಜಲ್ಲಿ ರಿಕ್ರೂಟ್ಮೆಂಟ್ ಅಂತ ಏನು ಕಾಣ್ತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ವೇರಿಯಸ್ ಡಿಪಾರ್ಟ್ಮೆಂಟ್ ರಿಕ್ರೂಟ್ಮೆಂಟ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ HK ಮತ್ತು NHK ಬರುತ್ತೆ. HK ಬರೆದಿರೋ HK ಲಿಂಕ್ ಮೇಲೆ ಕ್ಲಿಕ್ ಮಾಡಿ, non-HK ಬರೆದಿರೋ non-HK ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನಾನು non-HK ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು KSSIDC ಪ್ರಾವಿಷನಲ್ ಸ್ಕೋರ್ ಲಿಸ್ಟು, ಬೆಂಗಳೂರು ಜಲಮಂಡಳಿಯ ಪ್ರಾವಿಷನಲ್ ಸ್ಕೋರ್ ಲಿಸ್ಟು. ಸೊ ಈ ಲಿಸ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಬೆಂಗಳೂರು ಜಲಮಂಡಳಿಯಲ್ಲಿ ನೀವು ಬರೆದಿರುವಂಥ ಪೋಸ್ಟ್ ಯಾವುದಾಗಿರುತ್ತೆ, ಅಸಿಸ್ಟೆಂಟ್ ಇಂಜಿನಿಯರ್ದಾಗಿರುತ್ತೆ. ಇದು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್, ಹೈದರಾಬಾದ್ ಕರ್ನಾಟಕ. ನೀವು ನೋಡ್ತಾ ಇರ್ಬೋದು 22 ಪೇಜ್ ಇರೋಂಥದ್ದು ಇದು. ಸೊ ಮೊತ್ತ ನಿಮಗೆ ಎಷ್ಟು ಜನ ಅಭ್ಯರ್ಥಿಗಳು ಬರೆದಿದ್ರು ಆ ಎಲ್ಲ ಅಭ್ಯರ್ಥಿಗಳ ಪ್ರಾವಿಷನಲ್ ಸ್ಕೋರ್ ಲಿಸ್ಟು ಬಿಟ್ಟಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು ಈ ಒಂದು ಎಕ್ಸಾಮಿನೇಷನ್ಗೆ 35% ಕೊಟ್ಟಿದ್ರು. ಟೋಟಲ್ 600 ಮಾರ್ಕ್ಸ್ಗೆ ಬರೆದಿರ್ತೀರ. ಸೊ 600 ಮಾರ್ಕ್ಸ್ಗೆ 35% ಎಷ್ಟು ಬರಬೇಕು ಅಷ್ಟು ಬರದೇ ಇದ್ದರೆ ಡಿಸ್ಕ್ವಾಲಿಫೈ ಆದಂಗೆ. ಬಟ್ ಅದನ್ನು ನೋಡ್ಕೊಳ್ಳಿ, ಯಾರೆಲ್ಲ 35% ಮಾರ್ಕ್ಸ್ ಮೇಲೆ ಬಂದಿದ್ದರೆ ನೀವೆಲ್ಲ ಕ್ವಾಲಿಫೈ ಆಗಿರ್ತಾರೆ. ಬಟ್ ವೇಕೆನ್ಸೀಸ್ ತಕ್ಕಂತೆ ನೋಡಿ ನಿಮ್ಮನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಸೊ ನೋಡಿ ಎಷ್ಟು ಜನ ಅಭ್ಯರ್ಥಿಗಳು ಬರೆದಿದ್ದಾರೆ ಅಂದರೆ 400+ ಮೇಲ್ಗಡೆ ಇದ್ದಾರೆ. ಇನ್ನೂ ಶೀಟ್ ಸ್ಕ್ರೋಲ್ ಅಪ್ ಆಗ್ತಾನೆ ಇದೆ. ಸೊ 554 ಜನ ಅಭ್ಯರ್ಥಿಗಳು ಬರೆದಿರ್ತಾರೆ. ಸೊ ಇಷ್ಟು ಜನ ಎಲ್ಲ ಆಸ್ಪಿರೆಂಟ್ಸಿನ ಸ್ಕೋರ್ ಲಿಸ್ಟ್ನ ಅನೌನ್ಸ್ ಮಾಡಿದ್ದಾರೆ. ಸೊ ನಿಮ್ಮ ಹೆಸರು ಇನ್ ಕೇಸ್ ಇದರಲ್ಲಿ ಇಲ್ಲ ಅಂತಂದರೆ ಆ ಅಭ್ಯರ್ಥಿ ಯಾವ ಥರ ಆಗಿರ್ಬೋದು ಅಂದರೆ ಜನರಲ್ ಪೇಪರ್ನ ಬರೆದಿರ್ತಾರೆ, ಟೆಕ್ನಿಕಲ್ ಪೇಪರ್ ಸ್ಕಿಪ್ ಮಾಡಿರ್ತಾರೆ, ಆ ಸಂದರ್ಭದಲ್ಲೂ ಲಿಸ್ಟ್ ಬಂದಿರಲ್ಲ, ಹೆಸರು ಬಂದಿರಲ್ಲ. ಅಥವಾ ಟೆಕ್ನಿಕಲ್ ಪೇಪರ್ ಬರೆದಿರ್ತಾರೆ, ಜನರಲ್ ಪೇಪರ್ ಬರೆದಿರಲ್ಲ, ಅಟೆಂಡ್ ಮಾಡಿರಲ್ಲ, ಅಂಥ ಸಂದರ್ಭದಲ್ಲೂ ನಿಮ್ಮ ಹೆಸರು ಇದರಲ್ಲಿ ಬಂದಿರಲ್ಲ. ಸೊ ಇದು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟು ಬೆಂಗಳೂರು ಜಲಮಂಡಳಿದಾಗಿರುತ್ತೆ. ಅದೇ ರೀತಿಯಲ್ಲಿ ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಏನಿದೆಯಲ್ಲ ಅದರ ಒಂದು ಸ್ಕೋರ್ ಲಿಸ್ಟ್ನು ಬಿಟ್ಟಿದ್ದಾರೆ. ಸೊ ಇಲ್ಲೂ ನೀವು ನೋಡ್ತಾ ಇರ್ಬೋದು 82 ಪೇಜ್ ಇರೋಂಥದ್ದು ಇದು. ಸೊ 82 ಪೇಜ್ ಇರೋಂಥ ಡಾಕ್ಯುಮೆಂಟು, ನೀವು ಇದರಲ್ಲಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಹೆಸರು ಏನಾದ್ರು ಇದೆಯಾ ಇಲ್ಲ ಅಂತೇಳಿ. ಸೊ 82 ಪೇಜಸ್ ಇರುವಂಥ ಡಾಕ್ಯುಮೆಂಟ್ ಅಂದರೆ ಟೋಟಲ್ ಎಷ್ಟು ಜನ ಬರೆದಿರಬಹುದು ಅಂತ ಅನ್ನೋದ್ರ ಬಗ್ಗೆ ನೀವು ಅನಲೈಸಿಸ್ ಮಾಡಬೇಕು. ಸೊ 463 ಜನ ಬರೆದಿದ್ದಾರೆ ಇದು. ಬಟ್ ಬೇರೆ ಬೇರೆ ಪೋಸ್ಟ್ಗಳಿಗಿರಬೇಕು ಇದು. ನೋಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು 190, 70 ಇಲ್ಲಿ. ಸೊ ಪ್ರಾವಿಷನಲ್ ಸ್ಕೋರ್ ಲಿಸ್ಟು ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನು. ನೋಡಿ ಇಲ್ಲಿಗೆ ಕೆಲವು ಕ್ಯಾಂಡಿಡೇಟ್ಸ್ ಆಗೋಯ್ತು. ಇದು ಯಾರ್ದು ಅಂತ ನೋಡೋದಾದರೆ ಮ್ಯಾನೇಜರ್ ಪೋಸ್ಟ್ಗೆ ಹೈದರಾಬಾದ್ ಕರ್ನಾಟಕ. ಸೊ ಬೇರೆ ಬೇರೆ ಪೋಸ್ಟ್ಗಳಿಗೆ ಬರೆದಿರ್ತೀರ, ನೋಡ್ಕೊಳ್ಳಿ ನಿಮ್ಮ ಹೆಸರು ಇದೆಯಾ ಇಲ್ಲ ಅಂತೇಳಿ. ಇನ್ ಕೇಸ್ ಇತ್ತು ಅಂದರೆ ಸ್ಕೋರ್ ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ನೀವು ನೋಡ್ಬೋದು. ಸೊ ಇನ್ನೊಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿನ ಒಂದು ಸ್ಕೋರ್ ಲಿಸ್ಟ್ನ ಬಿಟ್ಟಿಲ್ಲ. ಮುಂದಿನ ದಿನಗಳಲ್ಲಿ ಆ ಒಂದು ಡಿಪಾರ್ಟ್ಮೆಂಟಿನ ಒಂದು ಸ್ಕೋರ್ ಲಿಸ್ಟ್ನ ನಿಮಗೆ ಅವೈಲೇಬಲ್ ಮಾಡಿಕೊಡ್ತಾರೆ. ಸೊ ಇದೇ ರೀತಿಯಲ್ಲಿ ಅಫಿಷಿಯಲ್ ವೆಬ್ಸೈಟ್ನ ಫ್ರೀಕ್ವೆಂಟಾಗಿ ಚೆಕ್ ಮಾಡ್ಕೊಳ್ತಾ ಇರಿ. ಸೊ ಇದೇ ರೀತಿಯಲ್ಲಿ ಲಿಂಕ್ನು ಬಿಡ್ತಾರೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಸ್ಕೋರ್ ಲಿಸ್ಟ್ನ ಚೆಕ್ ಮಾಡ್ಕೊಳ್ಬೋದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಇರುವಂಥ CS ಆಗಿರ್ಬೋದು,
ಮೆಕ್ಯಾನಿಕಲ್ ಆಗಿರ್ಬೋದು, ಸಿವಿಲ್ ಆಗಿರ್ಬೋದು, ಆ ಡಿಪಾರ್ಟ್ಮೆಂಟ್ಗಳು ಕೂಡ ಇದೇ ಥರ ಎಕ್ಸಾಮ್ ಕಂಡಕ್ಟ್ ಆದ ನಂತರ ಪ್ರೊವಿಷನಲ್ ಸ್ಕೂಲ್ ಲಿಸ್ಟ್ನ ಬಿಡ್ತಾರೆ. ಸೊ ನಿಮಗೆ ಈ ವಿಡಿಯೋದಲ್ಲಿ ನಾನು ಕೊಟ್ಟಿರುವಂಥ ಮಾಹಿತಿ ಇನ್ಫಾರ್ಮೇಟಿವ್ ಅನ್ಸಂದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಈ ಒಂದು ನೋಟಿಫಿಕೇಷನನ್ನು ಪ್ರತಿಯೊಂದು ಅಪ್ಡೇಟು ನಾನು ನನ್ನ ಚಾನಲಲ್ಲಿ ನಿಮಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ, ಪ್ರತಿಯೊಂದು ಮಾಹಿತಿನೂ. ಸೊ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. KPTCL ಆಸ್ಪಿರೆಂಟ್ಸ್ ಆಗಿರ್ಬೋದು, KPCL ಆಗಿರ್ಬೋದು, ಮುಂದೆ ಬರುವಂಥ ಯಾವುದೇ ಥರದ ಸ್ಟೇಟ್ ಗೌರ್ಮೆಂಟಿನ ನೋಟಿಫಿಕೇಷನ್ಸ್ನ ಪ್ರತಿಯೊಂದು ಅಪ್ಡೇಟು ನಾನು ನನ್ನ ಚಾನಲಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ಪ್ರತಿಯೊಂದು ಅಪ್ಡೇಟ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಯಾಕಂದರೆ ಯಾವುದೇ ಒಂದು ನೋಟಿಫಿಕೇಷನ್ ಬಗ್ಗೆ ಅಪ್ಡೇಟ್ ಮಾಡಿದ್ರೆ ನಿಮ್ಗೆ ಅಪ್ಡೇಟ್ ಲಿಂಕ್ ಸಿಗುತ್ತೆ. ಸೊ ಏನೇ ಡೌಟ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಸೊ ಏನೇ ಡೌಟ್ ಇದ್ದರೂ ಕೇಳಿ, ಈ ನೋಟಿಫಿಕೇಷನ್ ಆಗಿರೋದು, ಬೇರೆ ನೋಟಿಫಿಕೇಷನ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ಡೌಟ್ಗೆ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಏನು ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಸೊ ಇನ್ನೊಂದೊಮ್ಮೆ ಹೇಳ್ತಾ ಇದ್ದೀನಿ, ಯಾರಿಗಾದರೂ BWSSB ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಇಂಜಿನಿಯರ್ ಪೋಸ್ಟ್ಗೆ ಕೋರ್ಸ್ ಬೇಕು ಅಂತಂದರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಂಬರ್ ಬರ್ಕೊಳ್ಳಿ, ಬೇಕಂದರೆ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಈ ಕೋರ್ಸಿನ ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ. 8861405848 8861405848 ಇದು ನಂಬರ್. ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಮೆಕ್ಯಾನಿಕಲ್ ಕೋರ್ಸ್ ಡೀಟೇಲ್ಸ್ನ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತಾರೆ. ಹಾಗೂ ಅಪ್ಲಿಕೇಶನ್ ಸಂಬಂಧಪಟ್ಟಂತೆ ಯಾವುದೇ ಡೌಟ್ ಇತ್ತಂದರೂ ಈ ನಂಬರ್ಗೆ ಟೆಕ್ಸ್ಟ್ ಮಾಡಿ, ಅವ್ರು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತಾರೆ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಏನು ಮಾಡೋಣ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ಮಾಹಿತಿ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಂದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಇಷ್ಟು ಹೇಳ್ತಾ ವಿಡಿಯೋ ಏನು ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.